ಆಯ್ತಾ ಪ್ರೇಯರು? ಸನ್ಮಾನ್ಯ ಅಧ್ಯಕ್ಷರೇ, ಮಾನ್ಯ ಬೇರೆಯವರಾಗಿದ್ದರೆ ನಾನು ಈ ರೀತಿ ಉತ್ತರಕ್ಕೆ ನಾನೇನು ಆರಾಮ್ಸೆ ಕೂತ್ಬಿಡ್ತಾ ಇದ್ದೆ, ಆರಾಮ್ಸೆ ಕೂತ್ಕೊತಾ ಇದ್ದೆ. ಬೇರೆ ಮುಖ್ಯಮಂತ್ರಿ ಆಗಿದ್ದರೆ ಕೊನೆಯವರು ಕೇಳಿ. ತಾವು ತಮ್ಮ ಜೀವನವನ್ನೇ ಪ್ರಾರಂಭ ಮಾಡಿದ್ದು ಕನ್ನಡ ಕಾವಲು ಸಮಿತಿಯಿಂದ. ಕನ್ನಡದ ಕಟ್ಟಾಳು. ನನ್ನ ಮೊನ್ನೇನು ಪದ ಹೇಳಿದೆ, ಅದೇನೋ ಹೇಳಿದೆ, ನಾನು ನಾಲ್ಗೆ ಕಟ್ ಮಾಡಿದ್ರು ಮೂಗ್ನಲ್ಲಾದ್ರೂ ಕನ್ನಡ ಪದ ಹೇಳ್ತೀನಿ. ಆ ಒಂದು ಸಂಸ್ಕೃತಿಯಿಂದ ಬಂದಂಥವ್ರು ನೀವು. ಹೌದಪ್ಪ. ನೋಡಿ, ಹೌದು ಹುಲಿ ಕಂತು. ನನಗೆ ಅರ್ಥ ಆಗದೆ ಇರೋದು, ಸನ್ಮಾನ್ಯ ಮುಖ್ಯಮಂತ್ರಿಗಳೇ, KPSC ಅವರು ಮೊದಲು ಕನ್ನಡ ಟ್ರಾನ್ಸ್ಲೇಷನ್ ಆಯಿತು. ಆ ಟ್ರಾನ್ಸ್ಲೇಷನ್ ಒಂದು ಸಮಿತಿಯನ್ನು ನೇಮಕ ಮಾಡಿದ್ರು. ಅದರಲ್ಲಿ 6 ತಪ್ಪಾಗಿದೆ. 6 ತಪ್ಪಿಗೋಸ್ಕರ ನಾವು ಎಕ್ಸಾಮ್ ಮಾಡಿದ್ರಿ ಅಂತ ಅಲ್ವಾ? ಕರೆಕ್ಟ್. 10 ಅಂದ್ರೆ 6 ಆದ್ಮೇಲೆ ಎಕ್ಸ್ಟ್ರಾ ಆದ್ರೆ ಮಾಡಬೇಕು ಅಂತ ಅವರ ಕಾನೂನಲ್ಲಿ ಇದೆ. ತಾವು ಕನ್ನಡ ಕಾವಲು ಸಮಿತಿ ಅಲ್ಲ, ನಿಮಗೆ ಏನು ದಾಖಲೆ ಇಲ್ದಿದ್ದು ನಾನೇನು ಮಾತಾಡಲ್ಲ. ಫಸ್ಟ್ ಟೈಮ್ ಆದಾಗ 59 ತಪ್ಪನ್ನ ಹುಡುಕಿದೀವಿ. 59 ತಪ್ಪು ಫಸ್ಟ್ ಟೈಮ್ ಆದಾಗ. ಒಂದು ನಿಮಿಷ ಸರ್, ಮಾತಾಡ್ಬಿಡ್ತೀನಿ. ನೀವು ಮಾತಾಡಿದಾಗ ನಾನು ಎಷ್ಟು ಕೂಲಾಗಿ ಕೇಳಿದ್ದೀನಿ ಸರ್. ನಿಮ್ ಬಗ್ಗೆ ಹೊಗಳಿದ್ದೀನಿ ನಾನು. ಏನೋ ಕನ್ನಡ ಕಾವಲು ಸಮಿತಿ ಎಲ್ಲ ಹೇಳಿದ್ದೀನಿ. ಇನ್ನೇನು ಹೇಳ್ಬೇಕು ನಾನು? ಏನು ಮಾತಾಡಲ್ಲ. ಮತ್ತೆ ಸರಿ, ಅವರು 59 ತಪ್ಪಾದಾಗ ಅವರು ಯಾರು ಲೋಕಸೇವಾ ಆಯೋಗದವರು 10 ತಪ್ಪಾಗಿದೆ ಅಂತ ಹೇಳಿದ್ರು. ನಾನು ನಿಮ್ಗೆ ದಾಖಲೆ ಕೊಡ್ತೀನಿ. ತಜ್ಞರ ಸಮಿತಿ ತಜ್ಞರು ಅದೇ ನಿಮ್ಗಿಂತ ಹೇಳಿರೋದಲ್ಲ ಸರ್. ಅವ್ರ ತಜ್ಞರ ಸರ್. ಅವರು ರೋಗಗ್ರಸ್ತರು. ಅವರು ರೋಗಗ್ರಸ್ತರು ಅಲ್ಲಲ್ಲ, ತಜ್ಞರಾಗಿದ್ರೆ ಸರ್ ಕ್ವಶನ್ ಪೇಪರ್ ಪ್ರಿಂಟ್ ಮಾಡಕ್ ಮುಂಚೆ ಜ್ಞಾನ ಇದ್ರೆ ನೋಡ್ಬೇಕಾಗಿತ್ತಲ್ಲ. ಅವರು ಜ್ಞಾನ ಇದ್ರೆ ನೋಡ್ಬೇಕಾಯ್ತಲ್ಲ. ಅವ್ರಿಗೆ 2.5 ಲಕ್ಷ ಸಂಬಳ ಅಂತ ಕೊಡ್ತಾ ಇದೀರಿ. ಕಾರ್ ಯಾಕೆ ಕೊಡ್ತಾ ಇದೀರಿ ಅವ್ರಿಗೆ? ಎಕ್ಸ್ಪರ್ಟ್ ಅಂತ ಯಾಕೆಲ್ಲ ಸೆಲೆಕ್ಷನ್ ಮಾಡಿದ್ರಿ? ವೈ? ನಾನ್ ಮಾಡಿಲ್ಲಪ್ಪ. ಸರ್ ನಿಮ್ಗೆ ಹೇಳ್ತಾ ಇಲ್ಲ ನಾನು. ನೀವು ಅವರು ಎಕ್ಸ್ಪರ್ಟ್ ಅಂತ ಹೇಳಿದ್ರಲ್ಲ, ಯಾವ್ದ್ರಾಗ ಎಕ್ಸ್ಪರ್ಟ್ ಅವರು? ಯಾವ್ದ್ರ? ನಾನು ನಿಮ್ಗೆ ನೋಡಿ ಸರ್, 2 ಕಳಿಸ್ತೀನಿ ಸರ್. 2 ಪ್ರಶ್ನೆ ಪತ್ರಿಕೆ ಇದೆ ನಿಮ್ಮ ಹತ್ರ. ಇಲ್ಲೇ ಕಳಿಸ್ತೀನಿ. ನೀವಿಲ್ಲೇ ನಾನು ಮಾರ್ಕ್ ಮಾಡಿದ್ದೀನಿ, ನೀವೇನು ಹುಡ್ಕಂಗೂ ಇಲ್ಲ. ಫಸ್ಟ್ ಟೈಮ್ ಆದಾಗ 59 ತಪ್ಪು ಮಾಡವ್ರೆ. ಸೆಕೆಂಡ್ ಟೈಮು ಆದಮೇಲೆ ತಾವು ಫಸ್ಟ್ ಟೈಮ್ ಆದಾಗೆ ತಾವು ರಿಯಾಕ್ಟ್ ಮಾಡಿದ್ದೀರ. ಫಸ್ಟ್ ಟೈಮ್ ಆದಾಗ ತಾವು ಭಾಳ ಚೆಂದಾಗಿ ರಿಯಾಕ್ಟ್ ಮಾಡಿದ್ದೀರ. ಇಂಗ್ಲೀಷಲ್ಲಿದೆ, ಓದ್ತೀನಿ ಸ್ವಲ್ಪ. Siddaramaiah, ex-Kate, those responsible for these lapses have been relieved of their duties. The upcoming exam will be conducted with the utmost responsibility and accountability, following all the due diligence. We remain committed to uphold the integrity of our recruitment process. This is your comment, sir. This is my opinion also. This is your opinion. You know it is my opinion. ಗಂಗಾವರ್ IAS ಅವರು ನೀವಾದ್ಮೇಲೆ ರೆಸ್ಪಾಂಡ್ ಮಾಡ್ತಾರೆ. ಯಾರು? ಗಂಗಾವರ್ IAS. IAS ಅವರು ಅಂದ್ರೆ ಒಳ್ಳೆ ತಂದಾಗ ಮಾಡ್ತಾರೆ. ಅವರೇನು ಇದಲ್ಲ. ಅವ್ರೇನು ಹೆಂಗ್ ಮಾಡ್ತಾರೆ ಅಂದ್ರೆ, ಕನ್ನಡದವರು ನೋಡ್ಕೊಬೇಕು. ಅವರ ವರ್ಡ್ ನೋಡ್ಬಿಟ್ರೆ ಕನ್ನಡದವರು ಏನ್ ಮಾಡ್ಬೇಕು ಅಂತ ಗೊತ್ತಿಲ್ಲ. ಅಸೆಂಬ್ಲಿದು ಹೇಳಿದ್ದೀನಿ. ವಿಷ ಕುಡಿಬೇಕೋ ಏನ್ ಕುಡಿಬೇಕೋ ಗೊತ್ತಿಲ್ಲ. ಪರ್ಸನಲಿ ಐ ಲವ್ ದಿಸ್ ಕಾಮೆಂಟ್ಸ್. ಕಳ್ಸ್ಕೊಡ್ತೀನಿ ಸರ್, ಇದನ್ನ ನೋಡ್ಕೊಳ್ಳಿ. ಇದೆಯಾ ಅಲ್ಲಿ ನಿಮ್ಮ ಹತ್ರ? ಇದೆ. Personally, I love these comments. That memes, hard-working and smart candidate might have enjoyed this exam paper. Yaru? Smart candidates might have enjoyed this exam paper.
ಅಂದರೆ ಇವನು ಯದ್ವಾ ತದ್ವಾ ಟ್ರಾನ್ಸ್ಲೇಷನ್ ಮಾಡಿದಾರಲ್ಲ ಇಂಗ್ಲೀಷಿಂದ ಕನ್ನಡಕ್ಕೆ, ಅದನ್ನು ಸ್ಮಾರ್ಟ್ ಕ್ಯಾಂಡಿಡೇಟ್ಸು ಎಂಜಾಯ್ ಮಾಡ್ತಾ ಇದ್ದಾರಂತೆ. ಅಂಥವ್ರನ್ನ ನೀವು ಅಲ್ಲಿ ಹಾಕಿದ್ದೀರಾ AS. ನಾನು ಹಾಕಿಲ್ರಿ. ಇನ್ಯಾರು ಹಾಕ್ತಾರೆ ಸರ್? IAS ಹಾಕೋರಲ್ಲ AS ನಾವೇ ನೇಮಕ ಮಾಡೋದು. ಮತ್ತೆ ಅದನ್ನೇ ಹೇಳಿದ್ದು ಅವರು. ಸರ್ ಮುಖ್ಯಮಂತ್ರಿ ನಿಮ್ ಕಾಮೆಂಟ್ನು ನಾನು ಓದ್ದೆ. ನೀವು ಎಷ್ಟು ರೆಸ್ಪಾನ್ಸಿಬಿಲಿಟಿ ಆಗಿ ನೀವು ಕಾಮೆಂಟ್ ಮಾಡಿದ್ದಾರೆ. ಮೈ ರೆಸ್ಪಾನ್ಸಿಬಿಲಿಟಿ, ನಾನು ಇನ್ಮೇಲೆ ಈ ಥರದ್ದು ಆಗಕ್ಕೆ ಬಿಡಲ್ಲ, ಐ ಅಶ್ಯೂರ್ ಅಂತ ಅನ್ನೋ ಪದನ ಉಪಯೋಗ ಮಾಡಿದ್ದೀನಿ. ಇವನು ಎಂಜಾಯ್ ಅನ್ನೋ ಪದವು ಯೂಸ್ ಮಾಡಿದ್ದಾನೆ. ಅದೇ ಪೇಪರ್ಗೆ ಎಂಜಾಯ್ ಮಾಡ್ತಾ ಇದ್ದೀನಿ ಅಂತ ಹೇಳಿ. ಇದು ಉದ್ದತನ ಅಲ್ವಾ ಸರ್? ಉದ್ದಟತನ. ನೀವು ಕನ್ನಡ ಕಾವಲು ಸಮಿತಿಯವರು. ನನ್ಗೆ ಗೊತ್ತಿಲ್ಲ, ಬೇರೆ ಇಲ್ಲಿ ಅಸೆಂಬ್ಲಿಯಲ್ಲಿ ನೀವು ಹೇಳೋಕ್ಕಾಗಲ್ಲ, ಆಚೆ ಕಡೆ ಬೇರೆ ಪದ ಉಪಯೋಗ ಮಾಡ್ತೀರಾ ಅಂತ ನಾನು ತಿಳ್ಕೊಂಡಿದ್ದೀನಿ. ನಾನು ನಿಮಗೆ ಈಗ ಕಳಿಸ್ಕೊಡ್ತೀನಿ ಸರ್. ನಾನು ಹೇಳಿದ್ದೀನಿ, ನಾನೇ ಹುಡ್ಕೊಡ್ತೀನಿ. ಫಸ್ಟ್ ಆದಾಗ 59, ಎರಡನೇ ಸರಿ ಆದಾಗ 79 ಲೋಪಗಳು. ಕೊಡಪ್ಪ ಇದು ತೊಗೊಂಡೋಗಿ ಮುಖ್ಯಮಂತ್ರಿಗಳು. 2 ಕೊಟ್ಟಿದ್ದೀನಿ ನೋಡಿ ಸರ್. ನೀವು ಹುಡ್ಕಂಗೂ ಇಲ್ಲ, ಅಲ್ಲೇ ತಿದ್ದಿದ್ದೀನಿ ನೋಡಿ, ಎಲ್ಲ ಕಡೆ ತಿದ್ದಿದ್ದೀನಿ. 79 ತಪ್ಪೈತೆ. 59 ತಪ್ಪಿದ್ದಾಗ ರೀ ಎಕ್ಸಾಮ್ ಮಾಡಿದ್ದೀರಾ. 79 ತಪ್ಪಾದಾಗ ಮಾಡಲ್ಲ ಅಂತ ಹೇಳ್ತಾ ಇದ್ದೀರಾ. ನೀವೇ ಹೇಳಿದ್ದೀರಾ ಎಕ್ಸಾಮ್ ಮಾಡಿ ಅಂತ. ಮೊದಲನೇ ಸಾರಿ ತಪ್ಪಾದಾಗ ನೀವೇ ಎಕ್ಸಾಮ್ ಮಾಡಿ ಅಂತ ಹೇಳಿದ್ದೀರಾ. ಈಗ ಅದ್ಯಾವುದೋ KITಯಲ್ಲಿ ಏನೋ ಇದೆ ಅಂತೇಳಿ ಅಂತೀರ. ಅಂದರೆ ಕನ್ನಡಕ್ಕೆ ಅವಮಾನ ಆದಾಗ ನೀವಲ್ದಿರ ಯಾರು ಸರ್ ಎದೊಳ್ಬೇಕು? ಪ್ರಿಯಾಂಕಾ ಅವ್ರ ಮನೆ ಮಾತಾಡಿದ್ರು, ಈ ಉತ್ತರ ಕರ್ನಾಟಕದ ಕಡೆ ಈ ಎಕ್ಸಾಮ್ ಬರೆಯೋರು ಆ ಸೆಂಟ್ರಿಸ್ ಬರ್ತಾರಲ್ಲ, ಆ ಪಾಠ ಕೇಳ್ಕೊಳಕ್ಕೆ 1 ತಿಂಗಳು 2 ತಿಂಗಳು ಅವ್ರಿಗೆ ಊಟ ಇರಲ್ಲಂತೆ. ಒಂದು ವಾಟ್ಸಪ್ ಗ್ರೂಪ್ ಮಾಡ್ಕೊಂಡವ್ರಂತೆ. ಅನ್ನ ಏನು 3, 4 ಅನ್ನ ಹಾಕು ಅಂತ ಹೇಳ್ಬಿಟ್ಟು ಒಂದು ವಾಟ್ಸಪ್ ಗ್ರೂಪ್ ಮಾಡ್ಕೊಂಡವ್ರು. ಅದರಲ್ಲಿ ಎಲ್ಲೆಲ್ಲಿ ಮದುವೆ ಮನೆಗಳಿರ್ತಾವೋ, ಏನೇನು ಇರ್ತದೋ ಫ್ರೀ ಊಟ ಛತ್ರಗಳಲ್ಲಿ, ಆ ಮಠಗಳಲ್ಲಿ ಅಲ್ಲೆಲ್ಲ ಹೋಗ್ತಾರಂತೆ. ಅಷ್ಟು ಕಷ್ಟ ಬಿದ್ದು ಕನ್ನಡದವರು ಬರೆಯೋದು. ನೀವು ಕನ್ನಡಕ್ಕೆ ದ್ರೋಹ ಬಗೆಯೋದು. ನಾವೆಲ್ಲ ಕನ್ನಡ 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 ಕನ್ನಡಕ್ಕೋಸ್ಕರ ದುಡ್ಡು ಖರ್ಚು ಮಾಡೋದು. ನಾವು ಯಾವ ಪುರುಷಾರ್ಥಕ್ಕೆ ಕನ್ನಡ ಖರ್ಚು ಮಾಡ್ತೀರಾ? ಇಂಥ KPSC ಅವ್ರು ಇಟ್ಕೊಂಡು ಅವ್ರಿಗೆಲ್ಲ ಸಂಬಳ ಕೊಟ್ಕೊಂಡು. ಒಂದು ಟ್ರಾನ್ಸ್ಲೇಷನ್ ಸರ್, ಸಣ್ಣದು. ನಮ್ಮ ಯಾವುದೋ ಒಬ್ಬ ಲೆಕ್ಚರರ್ ಕರೆದು, ಕನ್ನಡ ಲೆಕ್ಚರರ್ ಕರೆದು ಹೇಳಿದ್ರೆ ಮಾಡಿಕೊಟ್ಬಿಡ್ತಾರಲ್ಲ ಸರ್. ಇದನ್ನು ಕನ್ನಡ ಕಾವಲು ಸಮಿತಿ ಇದೆಯಲ್ಲ ಸರ್, ಅವರು ರಿಪೋರ್ಟ್ ಕೊಟ್ಟಿದ್ದಾರೆ. ಇವಾಗ ನಾನು ಹೇಳ್ತಾರೆ 10 ವರ್ಷದಿಂದನೇ ರಿಪೋರ್ಟ್ ಕೊಟ್ಟಿದ್ದಾರೆ. ಯಾವುದೇ ಟ್ರಾನ್ಸ್ಲೇಷನ್ ಅನ್ನ ಫಸ್ಟು ಕನ್ನಡದ ಪತ್ರಕ್ಕೆ ಪ್ರಶ್ನೆ ಪತ್ರಿಕೆ ಆಗಬೇಕು, ಅದನ್ನ ಇಂಗ್ಲಿಷ್ಗೆ ಟ್ರಾನ್ಸ್ಫರ್. ಅವಾಗ ಹೇಳಿದ್ದಾರೆ, ತಾವು ಇವಾಗ ಹೇಳ್ತಾ ಇದ್ದೀರಾ ಇನ್ನು ಮುಂದೆ ಮಾಡ್ತೀನಿ ಅಂತ. ಅವ್ರು ಅವಾಗೇ ಪತ್ರ ಬರೆದಿದ್ದಾರೆ ಎಲ್ಲರಿಗೂ. ಕಸದ ಬುಟ್ಟಿಗೆ ಹಾಕಿದ್ರು ಅದನ್ನೆತ್ತಿ, ಕಸದ ಬುಟ್ಟಿಗೆ ಹಾಕ್ಬಿಟ್ರು ಅದನ್ನೆಲ್ಲ ಎತ್ತಿ. ಅಂದ್ರೆ ನನಗೆ ಅನಿಸೋವಂಥದ್ದು ಇನ್ನೊಂದು. ಎರಡನೇದು ತಾವು ಹೇಳಿದ್ರಿ KPSC ಬಗ್ಗೆ. ಈ ಮಹಾಭಾರತದಲ್ಲಿ ಸರ್, ಈ ಮಹಾಭಾರತದಲ್ಲಿ ಕೃಷ್ಣ ಇರ್ತಾರೆ. ನೀವು ರಾಮ ಅಂತ ಹೆಸರು ಕಂಬಿಟ್ಟಿದ್ದೀರ, ಕೃಷ್ಣ ಇರ್ತಾನೆ. ನಮ್ಮಪ್ಪ ನಮ್ಮಮ್ಮ ಇಟ್ಟಿದೆಯ ನನಗೆ ಗೊತ್ತಿಲ್ಲ. ನನ್ನ DK ಶಿವಕುಮಾರ್ ನಮ್ಮಪ್ಪ ನಮ್ಮಮ್ಮ ಎಷ್ಟು ಇಟ್ಟಿರೋದು. ನಿಮ್ಮ ತಂದೆಯವರ ಹೆಸರೇನು ಸರ್? ಸಿದ್ದರಾಮೇಗೌಡ. ಸಿದ್ದರಾಮಯ್ಯನಗೌಡ. ಅಲ್ಲಿ ಹಂಗೆ ಬಂದೈತಲ್ಲ, ನಮ್ಮ ಊರು ಸಿದ್ದರಾಮನ ಉಂಡಿ. ಉಂಡಿ ಸರ್. ಅದರಲ್ಲಿ ಮಹಾಭಾರತದಲ್ಲಿ ಈ KPSC ಬಗ್ಗೆ ನಿಮ್ದು ಎಷ್ಟು ಜಾಣತನದ ಉತ್ತರ ಕೊಟ್ಟಿದ್ದೀರಾ? ಯಾರು ಜಾಣ? ಅಲ್ಲ, ಹೇಳ್ತೀನಿ. ಜಾಣತನದ ಉತ್ತರ ಅಂದರೆ ಈ ಮಹಾಭಾರತದಲ್ಲಿ ಕೃಷ್ಣ ಇರ್ತಾನೆ. ಅವನು ಈ ಒಂದು ಶ್ಲೋಕ ಹೇಳ್ತಾನೆ, ಅಶ್ವತ್ಥಾಮ. ಅವಾಗ ಶಂಕ ಓದ್ಬಿಡ್ತಾನೆ ಕರೆಕ್ಟಾಗಿ. ಕುದುರೆ ಅನ್ನೋದಕ್ಕೆ ಕರೆಕ್ಟಾಗಿ ಶಂಕ ಓದ್ಬಿಡ್ತಾನೆ. ಆನೆ ಕುಂಜರ. ಅತ ಕುಂಜರ ಅಶ್ವತ್ಥಾಮ ಕರೆಕ್ಟಾಗಿ ಬಿಡ್ತಾನೆ ಕೃಷ್ಣ. ಕೊನೆಯಲ್ಲೂ ಕರೆಕ್ಟಾಗಿ ಹೇಳ್ತಾನೆ. ಮಧ್ಯೆ ಆ ಕುಂಜರ ಅತಃ ಅನ್ನೋದು ಹೇಳ್ತಾನೆ. ಕುಂಜರ ಅಂದಾಗ ಶಂಕ ಓದ್ಬಿಡ್ತಾನೆ. ಈ ರಿಪೋರ್ಟ್ ಸರ್, ನೀವು ಹೇಳಿದ್ರಿ ಅಲ್ಲಿ ಕೊಟ್ಟವ್ರು ನಿಮ್ಗೆ ರಿಪೋರ್ಟು ಎಲ್ಲ ಹೇಳಿದ್ರಿ. ಇದರಲ್ಲಿ 10 ಜನ ಅವರು ಯಾರೋ ರೆಡ್ಡಿ ಅನ್ನೋರು ಒಬ್ರು ಕೇಸ್ ಹಾಕಿದ್ದಾರೆ, ಕೋರ್ಟಲ್ಲಿದೆ ಎಲ್ಲ, ಅವನ ಮೇಲೆ ಕ್ರಮ ಎಲ್ಲ ಹೇಳಿದ್ರಿ ಕರೆಕ್ಟಾಗಿ. ಆನಂದ ಸಿದ್ದಾರೆಡ್ಡಿ. ನಾನು ಇದು ಎಲ್ಲ ರೆಕಾರ್ಡಲ್ಲಿ ಹೇಳಿದ್ದೀನಿ, ಇದೆಲ್ಲ ತೋರಿಸಿ ಹೇಳಿದ್ದೀನಿ. ನಾನು ನೀವು ಹೇಳಕ್ ಮುಂಚೆ ಎಲ್ಲ ಹೇಳ್ಬಿಟ್ಟಿದ್ದೀನಿ. ಹೇಳದ್ ನೀವು ಓದ್ಕೊಂಡು ನಾನು ಹೇಳಿದೆ. ಇದು ನೋಡಿ
ಸರ್ ಅದೇ ಇದರಲ್ಲಿ ಇನ್ನೊಂದು ಹೇಳಿದ್ದಾರೆ, ಬಿಟ್ಬಿಟ್ರಿ ನೀವು. ಏನ್ ಹೇಳಿದ್ದಾರೆ ಅಂದ್ರೆ, ಈ ಎಲ್ಲ ಅವ್ಯವಹಾರ ಆಗೋ ಅಂತದಕ್ಕೆ KPSC ಅವರ ಸಹಕಾರ ಇಲ್ಲದೆ ಏನು ಇಲ್ಲಿ ಅವ್ಯವಹಾರ ಆಗ ಸಾಧ್ಯನೇ ಇಲ್ಲ. KPSC ಅವರು ಇದರಲ್ಲಿ ಪಾಲುದಾರರು ಅಂತ ಹೇಳಿದ್ದಾರೆ. ಅಲ್ಲಿ ಊದಿದ್ರಿ ಶಂಕನ ಕರೆಕ್ಟಾಗಿ, ಬಿಟ್ಬಿಟ್ರಿ ಅದನ್ನ. ರಿಪೋರ್ಟ್ ಅಲ್ಲಿ ಇದೆ ಸರ್, ಕೊಡ್ತೀನಿ ಸರ್ ರಿಪೋರ್ಟ್. ಓದಿಬೇಕು ನಿಮ್ಗೇನು 2 ನಿಮಿಷದಲ್ಲಿ ಕೊಡ್ತಾರೆ. ಈ ರಿಪೋರ್ಟ್ ಅಲ್ಲಿ ಇದೆ, KPSC ಅವರು ಭಾಗಿಯಾಗಿದ್ದಾರೆ ಅಂತ ಹೇಳಿದ್ದಾರೆ. ದಾಖಲೆಗಳು ಕೊಟ್ಟಿದ್ದೀನಿ, ಇದನ್ನು ಕಳಿಸ್ಕೊಡ್ತೀನಿ ನಿಮಗೆ. ಅದಕ್ಕೋಸ್ಕರ ನಾನು ಹೇಳ್ತಾ ಇರೋವಂಥದ್ದು, ನಾನು ಇದು ಕೊಟ್ಟಿದ್ದೀನಿ ಏನೇನು ಮಾಡಬೇಕು ಅಂತ. ನಾನು ನಮ್ಮ ಕೊನೆ ರಿಪ್ಲೈ ನಾನು ಪ್ರಶ್ನೆ ಕೇಳೋ ಸಂದರ್ಭದಲ್ಲಿ ಭಾಷಾಂತರ ವಿಭಾಗವನ್ನು ಆರಂಭಿಸಿ ಅಂತ ಹೇಳಿದ್ದೀನಿ. ನಿಮ್ಮ ಅಧಿಕಾರಿಗಳೆಲ್ಲೋ ಎಲ್ಲ ಬರ್ಕೊಂಡವ್ರು, ಕೊನೆಯಲ್ಲಿ ನನ್ನ ಸಲಹೆಯನ್ನು ಬಿಟ್ಬಿಟ್ಟಿದ್ದಂಗೆ ಅವರ ಅಧಿಕಾರಿಗಳು. UPSC ಮಾದರಿಯಲ್ಲಿ ಈ ಒಂದು ಎಕ್ಸಾಮ್ಸ್ಗಳನ್ನು ನಡೆಸಿ. UPSCಯಲ್ಲಿ IAS ನಡೆದ ಸರ್, ಯಾವುದೇ ರೀತಿ ಅವ್ಯವಹಾರ ಆಗ್ತಾ ಇಲ್ಲ. ಇನ್ಮೇಲೆ ಅದನ್ನೇ ಮಾಡ್ತೀವಿ. ಒಳ್ಳೆಯದು, ಸ್ವಾಗತ ಮಾಡ್ತೀವಿ. ಅದನ್ನು ಮಾಡಿ. ಅವಾಗ ಈ ಥರದ ಅನ್ಯಾಯಗಳು ಆಗ್ತಾ ಇಲ್ಲ. ಮತ್ತೆ ಸದಸ್ಯರ ಸಂಖ್ಯೆಯನ್ನು ಕಡಿಮೆ ಮಾಡ್ತೀನಿ ಅಂತ ಹೇಳಿದ್ದೀರಾ. ನಾನು ಅದನ್ನ ಸಲಹೆಯನ್ನು ನಾನು ಕೊಟ್ಟಿದ್ದೀನಿ. ತಜ್ಞರ ಸಮಿತಿಗೆ ಯಾರ್ಯಾರಿದ್ದಾರೋ ಆ ವಿಷಯಕ್ಕೆ ಸಂಬಂಧಪಟ್ಟಂತ ತಜ್ಞರನ್ನೇ ನೇಮಿಸಬೇಕು. ಯಾವ್ಯಾವ ಸಬ್ಜೆಕ್ಟ್ ಬರುತ್ತೋ ಆ ಸಬ್ಜೆಕ್ಟ್ಗೆ ಆ ತಜ್ಞರನ್ನೇ ನೇಮಿಸಬೇಕು. ಈಗ ನಡೆದಿರುವಂಥ ಲೋಕ ಸೇವಾ ಪರೀಕ್ಷೆ ಏನಿದೆ ಅದನ್ನು ರದ್ದು ಮಾಡಬೇಕು. ಯಾರ್ಯಾರು ವಿದ್ಯಾರ್ಥಿಗಳು ಇದ್ದಾರೋ ಪಾಪ ಅವರಿಗೆಲ್ಲ ಏಜ್ ಬಾರ್ ಆಗಿದ್ರೆ, ಆ ಟೈಮಲ್ಲಿ 4-5 ತಿಂಗಳು ಏಜ್ ಬಾರ್ ಆಗಿದ್ರೆ ಅದನ್ನು ಕನ್ಸಿಡರ್ ಮಾಡಬಾರ್ದು. ಅವ್ರು ಮತ್ತೆ ಪರೀಕ್ಷೆಗೆ, ಯಾಕಂದರೆ 2,30,000 ಜನ ಪರೀಕ್ಷೆಯಲ್ಲಿ ಭಾಗವಹಿಸಿರುವಂಥದ್ದು, ಅಷ್ಟು ಜನಕ್ಕೆ ಏಜ್ ರಿಲ್ಯಾಕ್ಸೇಷನ್ ಕೊಡಬೇಕು. ನಮ್ಮದು ಮೇನ್ ಅಜೆಂಡಾ ಇರ್ತಕ್ಕಂಥದ್ದು ಮರುಪರೀಕ್ಷೆ ಮಾಡಬೇಕು ಅನ್ನೋದು ನಮ್ಮ ಮೇನ್ ಅಜೆಂಡಾ. ಮತ್ತೆ ನಾನು ಹೇಳೋದು, ನಾವು ಶಾಸಕರೆಲ್ಲ ಇದ್ದೀರಿ ಇಲ್ಲೆಲ್ಲ, ನಮ್ಮ ವಿಶ್ವನಾಥ್ MLAಗಳದ್ದು ಬೆಂಗಳೂರು ನಾವೆಲ್ಲ ಬಂದು ನಿಮ್ಮನ್ನು ಭೇಟಿ ಮಾಡಿದ್ರಿ, ನಾವೆಲ್ಲ ಬಂದು ಎಲ್ಲ ಇಡೀ ರಾಜ್ಯದ ಬಂದು ಭೇಟಿ ಮಾಡಿದ್ರಿ. ನಿಮ್ಮನ್ನು ನಮ್ಮ MLAಗಳು ಕೂಡ, ಕಾಂಗ್ರೆಸ್ MLAಗಳು ಭೇಟಿ ಮಾಡಿದ್ದಾರೆ. ಒಂದೊಂದು ರೂಪಾಯಿಗೂ ನಾವು ಅಲಿತಾ ಇದ್ದೀರಿ ಸರ್. ನಿಮ್ಮ ಹತ್ರ ಅನುದಾನ ಕೊಡಿ, 5 ಲಕ್ಷ ಕೊಡಿ, 50 ಕೋಟಿ ಕೊಡಿ, 10 ಕೋಟಿ ಕೊಡಿ. ಎಲ್ಲ ರಾಜ್ಯದ ಎಲ್ಲ ನಮ್ಮ ಶಾಸಕರು ಕೂಡ ಎಲ್ಲ ಶಾಸಕರು ಕೇಳ್ತಾ ಇದ್ದೀರಿ. ಇಲ್ಲಿ ಒಂದು ಪರೀಕ್ಷೆ ನಡೆಸೋಕ್ಕೆ 15 ಕೋಟಿ ಖರ್ಚಾಗ್ತದೆ ಸರ್. 15 ಕೋಟಿ ಖರ್ಚಾಗ್ತದೆ ಸನ್ಮಾನ್ಯ ಸದಸ್ಯರೇ, 15 ಕೋಟಿ. ಇಲ್ಲ, ಪೂರ್ಣ ಪರೀಕ್ಷೆ ಆಗಿಲ್ಲ. 15 ಕೋಟಿ. ಈಗ ಒಂದ್ಸರಿ ತಪ್ಪು ಮಾಡಿದ್ರು, ಏನೋ ಬರೀ ಟ್ರಾನ್ಸ್ಲೇಷನ್ ಒಂದ್ ಸ್ವಲ್ಪ 1 ಅವರ್ ಕಷ್ಟ ಬಿದ್ದಿದ್ರೆ KPSC ಅವರು ಟ್ರಾನ್ಸ್ಲೇಷನ್ ಸರ್ ಮಾಡ್ಬೋದಾಯ್ತು. ಅವ್ರ ಮಿಸ್ಟೇಕ್ ಇಂದ 1 ಅವರ್ ಸಮಯ ಸ್ಪೆಂಡ್ ಮಾಡಿಬಿಟ್ಟಿದ್ರೆ 15 ಕೋಟಿ ಉಳ್ಕೊಂಬಿಡೋದು. ಕೊನೆಗೆ ಮುಖ್ಯಮಂತ್ರಿಗಳು ಎಂಟ್ರಿ ಆದ್ರು, ಎಕ್ಸಾಮ್ ಮಾಡಿ ಅಂದ್ರು, ಮತ್ತೆ 15 ಕೋಟಿ. ಈಗ ಮತ್ತೆ ಎಕ್ಸಾಮ್ ಮಾಡಬೇಕು, ಮತ್ತೆ 15 ಕೋಟಿ. ಎಷ್ಟಾಯ್ತು? 45 ಕೋಟಿ ಆಯ್ತು. ಯಾರಪ್ಪನ ದುಡ್ಡು ಇದು? ಕರ್ನಾಟಕದ ಸರ್ಕಾರದ ದುಡ್ಡು ಇದು. ಫೈನಾನ್ಸ್ ಮಿನಿಸ್ಟರ್ ತಾವು ಫೈನಾನ್ಸ್ ಮಣ್ಣೆ ಮಾಡಿದ್ದೀರಾ, ಒಂದೊಂದು ಪೈಸಾನು ಲೆಕ್ಕ ಹಾಕ್ತಾ ಇದ್ದೀರಾ. ಯಾವ್ಯಾವ ನಿಗಮಕ್ಕೆ ಎಷ್ಟು ಕೊಡಬೇಕು, ಏನೇನು ಕೊಡಬೇಕು ಅಂತ ಲೆಕ್ಕ ಹಾಕ್ತೀರಾ ನೀವು. ಇಲ್ಲಿ ಅವ್ರ ಬೇಗ ಜವಾಬ್ದಾರಿ. ಇದರಲ್ಲೇನ ನೋಡಿ, ಏನಾದರೂ ಪಾಪ ಪ್ರಾಬ್ಲಮ್ ಆಗಿ ಮಾಡಿದ್ರೆ, ಇಂಟೆನ್ಷನ್ ಇಲ್ದಿರ ಮಾಡಿದರೆ ನಾನು ಒಪ್ಕೊಂತ ಇದ್ದೆ. ಒಂದು ಟ್ರಾನ್ಸ್ಲೇಷನ್, ಸಣ್ಣ ಟ್ರಾನ್ಸ್ಲೇಷನ್ಗೆ 15 ಕೋಟಿ ಖರ್ಚಾಗ್ತಾ ಇದೆ. ಸಣ್ಣ ಟ್ರಾನ್ಸ್ಲೇಷನ್. ಯಾರ ಮೇಲೆ ಕ್ರಮ ತೆಗೆದುಕೊಂಡಿದ್ದೀರಾ ಸರ್? ಸೆಕ್ರೆಟರಿ ಮೇಲೆ ಕ್ರಮ ತೆಗೆದುಕೊಂಡಿದ್ದೀರಾ? ಈ ಕನ್ನಡಕ್ಕೆ ಅವಮಾನ ಮಾಡಿದ ಸೆಕ್ರೆಟರಿ ಮೇಲೆ ಕ್ರಮ ತೆಗೆದುಕೊಂಡಿದ್ದೀರಾ? ಯಾರ ಮೇಲೆ ಏನೂ ಇಲ್ಲ. ನಾನು ಹೇಳ್ತಾ KPSC ಸ್ವಾಯತ್ತ ಸಂಸ್ಥೆ ಅಂತೀರಾ. ಮೊದಲು ಮರುಪರೀಕ್ಷೆ ಮಾಡಬೇಕಾದ ಸಂದರ್ಭದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳೇ ಆದೇಶ ಮಾಡಿದ್ರು. ಕರೆದು ಚರ್ಚೆ ಮಾಡದೆ ಅಷ್ಟೇ. ಆಯ್ತು, ಅಷ್ಟೇ. ಆದೇಶ ರೈಟಿಂಗ್ ನಲ್ಲಿ ಇವಾಗೂ ಅಷ್ಟೇ ಸರ್, ನೀವು ಚರ್ಚೆ ಮಾಡಿದ್ರೆ ಮರುಪರೀಕ್ಷೆ ಆಗೋತದೆ ಅಷ್ಟೇ. ಮತ್ತೆ ನಿಮ್ಮ ಮಾತೆ ಈ ತರ ಎಲ್ಲ ಆದೇಶ ಮಾಡಿದಿರಿ. ಯಾಕೆಂದ್ರೆ ನೀವು ಕನ್ನಡದ ಇದು ಏನೋ ಸಮಿತಿಯ ಮೊದಲ ಅಧ್ಯಕ್ಷರು, ನಿಮ್ ಜೀವನ ಪ್ರಾರಂಭ ಮಾಡಿದ್ದೆ ಕನ್ನಡದಿಂದ. ಇಷ್ಟು ನಾನು ಹೇಳ್ತಾ ಇದ್ದೀನಿ. 79 ತಪ್ಪು ಮಾಡಿದ್ದಾರೆ, ನಿಮ್ಗೆ ಕೊಟ್ಟಿದ್ದೀನಿ ಸರ್, ಚೆಕ್ ಮಾಡಿ. ಅದ್ರ ಇಲ್ಲ ಅಂದ್ರೆ ನೀವು ಏನು ಮಾಡಬೇಡಿ. ನಾನು ಅದನ್ನು ಸವಾಲು ಹೇಳ್ತಾ ಇದ್ದೀನಿ. ಅದರಲ್ಲಿ ತಪ್ಪಿಲ್ಲ ನಾನು ಕೊಟ್ಟಿರೋದ್ರಲ್ಲಿ. ಅವರೇ ಬರ್ದವರಲ್ಲ, 3 ಅದು ತಪ್ಪಂತೆ. ಈಗ ರಿಪೋರ್ಟ್ ಎಕ್ಸ್ಪರ್ಟ್ ಕಮಿಟಿ 3 ತಪ್ಪು ಮಾಡಿಬಿಟ್ಟು ಚೆಲುವರಾಯಸ್ವಾಮಿ ಅವರೇ 5ಕ್ಕೆ ಗ್ರೇಸಿಂಗ್ ಮಾರ್ಕ್ಸ್ ಕೊಟ್ಟವ್ರೆ. ಯಾಕೆ 2ಕ್ಕೆ ಎಕ್ಸ್ಟ್ರಾ ಕೊಟ್ಟರು?
3 ತಪ್ಪಿಗೆ 3 ಗ್ರೇಸಿಂಗ್. ಮಾಧವಪ್ಪನವರೇ, 3 ತಪ್ಪಾಗಿದೆ ಅಂತ ಅವ್ರು ರಿಪೋರ್ಟ್ ಕೊಟ್ಟಿದ್ದಾರೆ. 3ಕ್ಕೆ ಮಾತ್ರ ಕೊಡ್ಬೇಕಾಯ್ತು ಗ್ರೇಸಿಂಗ್ ಮಾರ್ಕ್ಸ್. 5 ಕೊಟ್ಟು ಅವ್ರಿಗೆ ಗ್ರೇಸಿಂಗ್ ಮಾರ್ಕ್ಸ್. 5ಕ್ಕೆ ಅಂದ್ರೆ ಇಲ್ಲೆಲ್ಲ ಏನ ನಡೀತಾ ಇದೆ ಅನ್ನೋದು ತಮ್ಮ ಗಮನಕ್ಕೆ ತಂದಿದ್ದೀನಿ. ದಯವಿಟ್ಟು ಎಲ್ಲ ಸಾಹಿತಿಗಳು ಬರೆದಿದ್ದಾರೆ. ರಕ್ಷಣಾ ವೇದಿಕೆಯವರು 2 ದಿನದಿಂದ ಅಲ್ಲೇ ನಾರಾಯಣಗೌಡ ಅಲ್ಲೇ ಧರಣಿ ಮಾಡ್ತಾ ಇದ್ದಾರೆ. ಹಗಲು ರಾತ್ರಿ ರಕ್ಷಣಾ ವೇದಿಕೆ ನಾರಾಯಣಗೌಡರು ಧರಣಿ ಮಾಡ್ತಾ ಇದ್ದಾರೆ, ಹೋರಾಟ ಮಾಡ್ತಾ ಇದ್ದಾರೆ. ಸ್ವಾಮೀಜಿಗಳು, ಸಿದ್ಧಗಂಗಾ ಸ್ವಾಮಿಗಳು ಕೊಟ್ಟಿದ್ದಾರೆ. ನಮ್ಮ ಗೌರವಾನ್ವಿತ ಸ್ಪೀಕರ್ ಅವರು ಈಗ ತಾನೇ ಪ್ರೇಯರ್ ಮಾಡಿ ಬಂದವರು, ಈಗ ತಾನೇ ಅವ್ರ ಲೆಟರ್ ಕೊಟ್ಟವ್ರೆ. ಪ್ರೇಯರ್ ಮಾಡಿದ್ದಾರೆ. ಒಳ್ಳೆ ಬುದ್ಧಿ ಕೊಡ್ಲಿ ಸರ್ಕಾರಕ್ಕೆ ಅಂತ ಮಾಡಿದ್ದಾರೆ. ಅವ್ರ ಲೆಟರ್ ಬರೆದಿದ್ದಾರೆ. ಕನ್ನಡದ ಕಾವಲು ಸಮಿತಿ ಏನೇನಿದೆಯೋ ಯಾರು ಅವರೆಲ್ಲರೂ ಕೂಡ ಪತ್ರಗಳನ್ನು ಕೊಟ್ಟಿದ್ದಾರೆ. ಎಲ್ಲ ಕನ್ನಡದ ಸಾಹಿತಿಗಳು ಕೂಡ ಪತ್ರ ಕೊಟ್ಟಿದ್ದಾರೆ. ಈ ಎಕ್ಸಾಮ್ಗೆ ಸಂಬಂಧಪಟ್ಟಂತೆ 2ನೇ ಎಕ್ಸಾಮಲ್ಲಿ ತಪ್ಪುಗಳಾಗಿದೆ ಅಂತೇಳಿ ಕೊಟ್ಟಿದ್ದಾರೆ. ಇವಾಗೂ ಧರಣಿ ನಡೀತಾ ಇದೆ. ನಾನು ಸನ್ಮಾನ್ಯ ಅಧ್ಯಕ್ಷರೇ, UT ಖಾದರ್ ಶರೀಫ್ ಕರೆಕ್ಟ 70,000 ವಿದ್ಯಾರ್ಥಿಗಳು ಕನ್ನಡ ಮಾಧ್ಯಮದಲ್ಲಿ ಪರೀಕ್ಷೆಯನ್ನು ಬರೆದಿರುತ್ತಾರೆ. ಆದರೆ ಸದರಿ ಪರೀಕ್ಷೆಯಲ್ಲಿ ಸುಮಾರು 59 ಪ್ರಶ್ನೆಗಳಲ್ಲಿ ಕನ್ನಡ ಭಾಷಾಂತರ ತಪ್ಪುಗಳಾಗಿದೆ. ಇದರಿಂದ ಕನ್ನಡ ಮಾಧ್ಯಮ ಪರೀಕ್ಷೆ ಬರೆದಿರುವ ವಿದ್ಯಾರ್ಥಿಗಳೇ ಅನ್ಯಾಯವಾಗಿರುತ್ತದೆ ಅಂತ ಅವರು ಬರೆದಿದ್ದಾರೆ. ಪ್ರೊಫೆಸರ್ ಗೊರೂರು ರಾಮಚಂದ್ರಪ್ಪನವರು ಇನ್ನೂ ಕಟುವಾಗಿ ಬರೆದಿದ್ದಾರೆ. ಅವರು ಕನ್ನಡನ ಹಾಳು ಮಾಡ್ತಾ ಇದ್ದೀರಾ, ಕನ್ನಡಿಗರಿಗೆ ಅನ್ಯಾಯ ಮಾಡ್ತಾ ಇದ್ದೀರಾ. ಓದು ಅಂದ್ರೆ ಓದ್ತೀನಿ, ಅದನ್ನು ಬೇಕಾದ್ರೆ ಅವ್ರು ಬರೆದಿದ್ದಾರೆ. ಚನ್ನಬಸಪ್ಪನವ್ರು ಬರೆದಿದ್ದಾರೆ, ಚನ್ನಬಸಪ್ಪನವ್ರು ಬರೆದಿದ್ದಾರೆ. ಅದೇ ರೀತಿ ಬಹಳಷ್ಟು ಜನ ಬರೆದಿದ್ದಾರೆ. ಎಲ್ಲರೂ ಪತ್ರ ಕನ್ನಡ ಸಂಬಂಧಪಟ್ಟವರೆಲ್ಲರೂ ಬರೆದಿದ್ದಾರೆ. ಮಾನ್ಯ ಪ್ರಿಯಾಂಕಾ ಅವರು ಮಾತಾಡಿದ್ರು KPSC ಬಗ್ಗೆ ಮಾತಾಡಿದ್ರು. ನೋಡಿ, ಇಷ್ಟೆಲ್ಲ ಸರ್ ನಾನು ಹೇಳ್ತಾ ಇರೋದು. ನೀವು ಹಿಂಗೆ ಬಿಟ್ಕೊಂಡು ಹೋದ್ರೆ ಕನ್ನಡಕ್ಕೆ ತಪ್ಪು ಮಾಡಿದವನಿಗೆ ಎನ್ಕರೇಜ್ ಮಾಡ್ದಂಗೆ ಆಗ್ತದೆ. ಇನ್ನೇನು ಆಗಲ್ಲ. ಇನ್ನೇನು ಇದರಿಂದ ನೀವು ಮರುಪರಿಶೀಲನೆ ಮಾಡಿಲ್ಲ ಅಂತ ಹೇಳಿದ್ರೆ ಕನ್ನಡಕ್ಕೆ ಬೆಲೆ ಇಲ್ದಂಗೆ ಆಗ್ತೈತೆ ಅಷ್ಟೇ. ಮಕ್ಕಳ ಭವಿಷ್ಯ ಫಸ್ಟ್ ಎಕ್ಸಾಮ್ ಮಾಡಿದಾಗ 2,30,000, ಸೆಕೆಂಡ್ ಮಾಡಿದಾಗ 1,70,000 ಬಂದ್ಬಿಟ್ಟು ಬರ್ತಾ ಬರ್ತಾ ಕಡಿಮೆ ಆಗ್ತಾ ಇದೆ. ನಾವಿರೋದು ಕನ್ನಡಿಗರಿಗೆ. ಮೊದಲನೇ ಪರೀಕ್ಷೆಯಲ್ಲಿ 1,30,30,000 ಇಲ್ಲ ಸರ್, ನನ್ನ ಹತ್ರ ಐತೆ, ಕೊಡ್ತೀನಿ ನಿಮ್ಗೆ. ಆಯ್ತು ಏನ ಕಡಿಮೆ ಇದ್ರೆ ಕಡಿಮೆ ಮಾಡ್ಕೋಣ. ಅಂದ್ರೆ ಸರ್, ತಪ್ಪಾಗಿರೋದನ್ನ ನಾವೇನ ಸಮರ್ಥನೆ ಮಾಡ್ಬಿಟ್ರೆ ಈ ಸರಿ ತಪ್ಪು ನಾವು ಸಮರ್ಥನೆ ಮಾಡಿಲ್ಲ ಸರ್. ನೀವು ಮಾಡಿಲ್ಲ, ಅವ್ರು ಮಾಡಿರೋದು. ಏನಾದ್ರೂ ಬಿಟ್ಟೋದ್ರೆ ಅದನ್ನೇ ಚಾಳಿ ಮಾಡ್ಕೊಡೋತಾರೆ. ಕನ್ನಡಕ್ಕೇನು ಏನೇ ಆದ್ರೂ ಕೂಡ ಯಾರು ಕೇಳ್ತಾರ್ರಿ? ಯಾರು ಕೇಳ್ತಾರೆ ನಮ್ಮನ್ನ? ಅದಕ್ಕೋಸ್ಕರ ನೋಡಿ, ಕನ್ನಡದ ವಿಚಾರಕ್ಕೋಸ್ಕರ ನಾನು ಹೇಳ್ತಾರೆ. ಕನ್ನಡ ವಿಚಾರ ದಯವಿಟ್ಟು ಇದಕ್ಕೆ ದುಡ್ಡನ್ನ ನೋಡಬೇಡಿ. ದಯವಿಟ್ಟು ಮರುಪರೀಕ್ಷೆ ಮಾಡಿ. ಒಂದು ಮೆಸೇಜು ಅವ್ರಿಗೂ ಹೋಗ್ಲಿ, ಲೋಕಸೇವಾ ಆಯೋಗಕ್ಕೂ ಹೋಗ್ಲಿ. ಏನಾದ್ರು ತಪ್ಪಾದ್ರೆ ಈ ತರ ಹಾಗೆ ಆಗುತ್ತೆ ಅಂತ ಅವ್ರಿಗೂ ಒಂದು ಎಚ್ಚರಿಕೆ ಗಂಟೆ ಆಗ್ತೈತೆ. ಇಲ್ಲ ಅಂದ್ರೆ ಹಿಂಗೆ ಮಾಡ್ಕೊಂಡೋದ್ರೆ ಬಿಡು, ನಾವು ಮಾಡಿದ್ರೆ ಹೆಂಗೋ ನಿಭಾಯಿಸ್ಬೋದು ಅನ್ನೋ ಮೆಸೇಜ್ ಹೋಗ್ತೈತೆ. ಅದಕ್ಕೋಸ್ಕರ ನಾನು ಆ ಸೆಕ್ರೆಟರಿ ಮೇಲೆ ಕ್ರಮ ತೆಗೆದುಕೊಳ್ಳಿ, ಮತ್ತೆ ಮರುಪರೀಕ್ಷೆ ಮಾಡಿ, ಮತ್ತೆ ಮುಂದಿನ ತಾವೇ ಹೇಳಿದ್ದೀರಾ UPSC ತರ ಮಾಡ್ತೀರಿ ಅಂತ, ಅದನ್ನ ನಾನು ಸ್ವಾಗತ ಮಾಡ್ತೀನಿ. ದಯವಿಟ್ಟು ಈ ಒಂದು ವಿಚಾರದಲ್ಲಿ ತಾವು ಹಠ ಹಿಡಿದೆ ಮರುಪರೀಕ್ಷೆಗೆ ಅವಕಾಶ ಮಾಡಿಕೊಡ್ಬೇಕು ಅಂತೇಳಿ ನಾನು ವಿನಂತಿಯನ್ನು ಮಾಡ್ತೀನಿ. ವಿಜಯೇಂದ್ರ. ಮಾನ್ಯ ಸಭಾಧ್ಯಕ್ಷರೇ, ಮಾನ್ಯ ಮುಖ್ಯಮಂತ್ರಿಗಳು